ವೀಕ್ಷಕರೇ, ಇವತ್ತಿನವರೆಗೂ ಕೂಡ ಕಳೆದ ಒಂದು ತಿಂಗಳಲ್ಲಿ 8 ಜನ ನಕ್ಸಲರ ಶರಣಾಗತಿಯಾಗಿದೆ ಆಫ್ಟರ್ ವಿಕ್ರಮ್ ಗೌಡ ಎನ್ಕೌಂಟರ್ ಆದ ಬಳಿಕ. ವಿಕ್ರಮ್ ಗೌಡ ಎನ್ಕೌಂಟರ್ ಆದ ಬಳಿಕ ಇಲ್ಲಿಯವರೆಗೂ ಅಂದರೆ ಇವತ್ತಿನವರೆಗೂ 8 ಜನ ನಕ್ಸಲರು ಮುಖ್ಯವಾಹಿನಿಗೆ ಬಂದಿದ್ದಾರೆ. ರಾಜ್ಯದಲ್ಲಿ ಮೊದಲ ಹಂತದಲ್ಲಿ 6 ನಕ್ಸಲರ ಶರಣಾಗತಿಯಾಗಿದೆ. ಕಳೆದ ಜನವರಿ 9ರಂದು ಸಿಎಂ ಎದುರೇ 6 ಜನ ಸರೆಂಡರ್ ಆಗ್ತಾರೆ. ಶೃಂಗೇರಿ ತಾಲೂಕಿನ ಮುಂಡಗಾರು ಗ್ರಾಮದ ಲತಾ, ಕಳಸಾ ತಾಲೂಕಿನ ಬಾಳೆಹೊಳೆ ಗ್ರಾಮದ ವನಜಾಕ್ಷಿ, ದಕ್ಷಿಣ ಕನ್ನಡ ಜಿಲ್ಲೆ ಕುಂತಲೂರು ಮೂಲಕದ ಸುಂದರಿ, ರಾಯಚೂರಿನ ಮಾರಪ್ಪ ಅರೋಳಿ, ವಸಂತ್ ಎನ್ ಜೀಶಾ. ಇವರಿಷ್ಟು ಜನ 6 ಜನ ಮೊದಲಿಗೆ ಜನವರಿ 9ನೇ ತಾರೀಕು ಸರೆಂಡರ್ ಆದಂಥವ್ರು. ಅದಾದ ಬಳಿಕ ವೀಕ್ಷಕರೇ, ನಿನ್ನೆ ಚಿಕ್ಕಮಗಳೂರಿನಲ್ಲಿ 7ನೇ ನಕ್ಸಲ್ ರವೀಂದ್ರ ಅವರು ಶರಣಾಗಿದ್ದರು. ನಿನ್ನೆ ಮಾಹಿತಿ ಇತ್ತು, ಇವತ್ತು ಲಕ್ಷ್ಮಿ ಸರೆಂಡರ್ ಆಗ್ತಾರೆ ಅಂತೇಳಿ. 8ನೇ ನಕ್ಸಲ್ ಮಹಿಳೆ ಲಕ್ಷ್ಮಿ ಸರೆಂಡರ್ ಆಗಿದ್ದಾರೆ. ವೀಕ್ಷಕರೇ, ಇವತ್ತು ಇವರು ಒಂದು ಮಾತನ್ನು ಹೇಳ್ತಾರೆ, ಸರ್ಕಾರ ಕೊಟ್ಟಿರುವಂಥ ಪ್ಯಾಕೇಜ್ ನೋಡಿ ನಾವು ಸರೆಂಡರ್ ಆಗಿದ್ದೀವಿ ಅಂತೇಳಿ. ಇಲ್ಲಿ ಆ ಪ್ಯಾಕೇಜ್ ಏನು ಅಂತೇಳಿ ನಿಮಗೆ ಮುಂದಿನ ಭಾಗದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ ಅಂತೇಳಿ. ನೋಡಿ, ಈಗ ಒಂದು ವೀಕ್ಷಕರೇ, ಇವತ್ತಿನವರೆಗೂ ಕೂಡ ಕಳೆದ ಒಂದು ತಿಂಗಳಲ್ಲಿ 8 ಜನ ನಕ್ಸಲರ ಶರಣಾಗತಿಯಾಗಿದೆ ಆಫ್ಟರ್ ವಿಕ್ರಮ್ ಗೌಡ ಎನ್ಕೌಂಟರ್ ಆದ ಬಳಿಕ. ವಿಕ್ರಮ್ ಗೌಡ ಎನ್ಕೌಂಟರ್ ಆದ ಬಳಿಕ ಇಲ್ಲಿಯವರೆಗೂ ಅಂದರೆ ಇವತ್ತಿನವರೆಗೂ 8 ಜನ ನಕ್ಸಲರು ಮುಖ್ಯವಾಹಿನಿಗೆ ಬಂದಿದ್ದಾರೆ. ರಾಜ್ಯದಲ್ಲಿ ಮೊದಲ ಹಂತದಲ್ಲಿ 6 ನಕ್ಸಲರ ಶರಣಾಗತಿಯಾಗಿದೆ. ಕಳೆದ ಜನವರಿ 9ರಂದು ಸಿಎಂ ಎದುರೇ 6 ಜನ ಸರೆಂಡರ್ ಆಗ್ತಾರೆ. ಶೃಂಗೇರಿ ತಾಲೂಕಿನ ಮುಂಡಗಾರು ಗ್ರಾಮದ ಲತಾ, ಕಳಸಾ ತಾಲೂಕಿನ ಬಾಳೆಹೊಳೆ ಗ್ರಾಮದ ವನಜಾಕ್ಷಿ, ದಕ್ಷಿಣ ಕನ್ನಡ ಜಿಲ್ಲೆ ಕುಂತಲೂರು ಮೂಲಕದ ಸುಂದರಿ, ರಾಯಚೂರಿನ ಮಾರಪ್ಪ ಅರೋಳಿ, ವಸಂತ್ ಎನ್ ಜೀಶಾ. ಇವರಿಷ್ಟು ಜನ 6 ಜನ ಮೊದಲಿಗೆ ಜನವರಿ 9ನೇ ತಾರೀಕು ಸರೆಂಡರ್ ಆದಂಥವ್ರು. ಅದಾದ ಬಳಿಕ ವೀಕ್ಷಕರೇ, ನಿನ್ನೆ ಚಿಕ್ಕಮಗಳೂರಿನಲ್ಲಿ 7ನೇ ನಕ್ಸಲ್ ರವೀಂದ್ರ ಅವರು ಶರಣಾಗಿದ್ದರು. ನಿನ್ನೆ ಮಾಹಿತಿ ಇತ್ತು, ಇವತ್ತು ಲಕ್ಷ್ಮಿ ಸರೆಂಡರ್ ಆಗ್ತಾರೆ ಅಂತೇಳಿ. 8ನೇ ನಕ್ಸಲ್ ಮಹಿಳೆ ಲಕ್ಷ್ಮಿ ಸರೆಂಡರ್ ಆಗಿದ್ದಾರೆ. ವೀಕ್ಷಕರೇ, ಇವತ್ತು ಇವರು ಒಂದು ಮಾತನ್ನು ಹೇಳ್ತಾರೆ, ಸರ್ಕಾರ ಕೊಟ್ಟಿರುವಂಥ ಪ್ಯಾಕೇಜ್ ನೋಡಿ ನಾವು ಸರೆಂಡರ್ ಆಗಿದ್ದೀವಿ ಅಂತೇಳಿ. ಇಲ್ಲಿ ಆ ಪ್ಯಾಕೇಜ್ ಏನು ಅಂತೇಳಿ ನಿಮಗೆ ಮುಂದಿನ ಭಾಗದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ ಅಂತೇಳಿ. ನೋಡಿ, ಈಗ ಒಂದು ವೀಕ್ಷಕರೇ, ಇವತ್ತಿನವರೆಗೂ ಕೂಡ ಕಳೆದ ಒಂದು ತಿಂಗಳಲ್ಲಿ 8 ಜನ ನಕ್ಸಲರ ಶರಣಾಗತಿಯಾಗಿದೆ ಆಫ್ಟರ್ ವಿಕ್ರಮ್ ಗೌಡ ಎನ್ಕೌಂಟರ್ ಆದ ಬಳಿಕ. ವಿಕ್ರಮ್ ಗೌಡ ಎನ್ಕೌಂಟರ್ ಆದ ಬಳಿಕ ಇಲ್ಲಿಯವರೆಗೂ ಅಂದರೆ ಇವತ್ತಿನವರೆಗೂ 8 ಜನ ನಕ್ಸಲರು ಮುಖ್ಯವಾಹಿನಿಗೆ ಬಂದಿದ್ದಾರೆ. ರಾಜ್ಯದಲ್ಲಿ ಮೊದಲ ಹಂತದಲ್ಲಿ 6 ನಕ್ಸಲರ ಶರಣಾಗತಿಯಾಗಿದೆ. ಕಳೆದ ಜನವರಿ 9ರಂದು ಸಿಎಂ ಎದುರೇ 6 ಜನ ಸರೆಂಡರ್ ಆಗ್ತಾರೆ. ಶೃಂಗೇರಿ ತಾಲೂಕಿನ ಮುಂಡಗಾರು ಗ್ರಾಮದ ಲತಾ, ಕಳಸಾ ತಾಲೂಕಿನ ಬಾಳೆಹೊಳೆ ಗ್ರಾಮದ ವನಜಾಕ್ಷಿ, ದಕ್ಷಿಣ ಕನ್ನಡ ಜಿಲ್ಲೆ ಕುಂತಲೂರು ಮೂಲಕದ ಸುಂದರಿ, ರಾಯಚೂರಿನ ಮಾರಪ್ಪ ಅರೋಳಿ, ವಸಂತ್ ಎನ್ ಜೀಶಾ. ಇವರಿಷ್ಟು ಜನ 6 ಜನ ಮೊದಲಿಗೆ ಜನವರಿ 9ನೇ ತಾರೀಕು ಸರೆಂಡರ್ ಆದಂಥವ್ರು. ಅದಾದ ಬಳಿಕ ವೀಕ್ಷಕರೇ, ನಿನ್ನೆ ಚಿಕ್ಕಮಗಳೂರಿನಲ್ಲಿ 7ನೇ ನಕ್ಸಲ್ ರವೀಂದ್ರ ಅವರು ಶರಣಾಗಿದ್ದರು. ನಿನ್ನೆ ಮಾಹಿತಿ ಇತ್ತು, ಇವತ್ತು ಲಕ್ಷ್ಮಿ ಸರೆಂಡರ್ ಆಗ್ತಾರೆ ಅಂತೇಳಿ. 8ನೇ ನಕ್ಸಲ್ ಮಹಿಳೆ ಲಕ್ಷ್ಮಿ ಸರೆಂಡರ್ ಆಗಿದ್ದಾರೆ. ವೀಕ್ಷಕರೇ, ಇವತ್ತು ಇವರು ಒಂದು ಮಾತನ್ನು ಹೇಳ್ತಾರೆ, ಸರ್ಕಾರ ಕೊಟ್ಟಿರುವಂಥ ಪ್ಯಾಕೇಜ್ ನೋಡಿ ನಾವು ಸರೆಂಡರ್ ಆಗಿದ್ದೀವಿ ಅಂತೇಳಿ. ಇಲ್ಲಿ ಆ ಪ್ಯಾಕೇಜ್ ಏನು ಅಂತೇಳಿ ನಿಮಗೆ ಮುಂದಿನ ಭಾಗದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ ಅಂತೇಳಿ. ನೋಡಿ, ಈಗ ಒಂದು ವೀಕ್ಷಕರೇ, ಇವತ್ತಿನವರೆಗೂ ಕೂಡ ಕಳೆದ ಒಂದು ತಿಂಗಳಲ್ಲಿ 8 ಜನ ನಕ್ಸಲರ ಶರಣಾಗತಿಯಾಗಿದೆ ಆಫ್ಟರ್ ವಿಕ್ರಮ್ ಗೌಡ ಎನ್ಕೌಂಟರ್ ಆದ ಬಳಿಕ. ವಿಕ್ರಮ್ ಗೌಡ ಎನ್ಕೌಂಟರ್ ಆದ ಬಳಿಕ ಇಲ್ಲಿಯವರೆಗೂ ಅಂದರೆ ಇವತ್ತಿನವರೆಗೂ 8 ಜನ ನಕ್ಸಲರು ಮುಖ್ಯವಾಹಿನಿಗೆ ಬಂದಿದ್ದಾರೆ. ರಾಜ್ಯದಲ್ಲಿ ಮೊದಲ ಹಂತದಲ್ಲಿ 6 ನಕ್ಸಲರ ಶರಣಾಗತಿಯಾಗಿದೆ. ಕಳೆದ ಜನವರಿ 9ರಂದು ಸಿಎಂ ಎದುರೇ 6 ಜನ ಸರೆಂಡರ್ ಆಗ್ತಾರೆ. ಶೃಂಗೇರಿ ತಾಲೂಕಿನ ಮುಂಡಗಾರು ಗ್ರಾಮದ ಲತಾ,
ಕಳಸಾ ತಾಲೂಕಿನ ಬಾಳೆಹೊಳೆ ಗ್ರಾಮದ ವನಜಾಕ್ಷಿ, ದಕ್ಷಿಣ ಕನ್ನಡ ಜಿಲ್ಲೆ ಕುಂತಲೂರು ಮೂಲಕದ ಸುಂದರಿ, ರಾಯಚೂರಿನ ಮಾರಪ್ಪ ಅರೋಳಿ, ವಸಂತ್ ಎನ್ ಜೀಶಾ. ಇವರಿಷ್ಟು ಜನ 6 ಜನ ಮೊದಲಿಗೆ ಜನವರಿ 9ನೇ ತಾರೀಕು ಸರೆಂಡರ್ ಆದಂಥವ್ರು. ಅದಾದ ಬಳಿಕ ವೀಕ್ಷಕರೇ ನಿನ್ನೆ ಚಿಕ್ಕಮಗಳೂರಿನಲ್ಲಿ 7ನೇ ನಕ್ಸಲ್ ರವೀಂದ್ರ ಅವರು ಶರಣಾಗಿದ್ದರು. ನಿನ್ನೆ ಮಾಹಿತಿ ಇತ್ತು, ಇವತ್ತು ಲಕ್ಷ್ಮಿ ಸರೆಂಡರ್ ಆಗ್ತಾರೆ ಅಂತೇಳಿ. 8ನೇ ನಕ್ಸಲ್ ಮಹಿಳೆ ಲಕ್ಷ್ಮಿ ಸರೆಂಡರ್ ಆಗಿದ್ದಾರೆ. ವೀಕ್ಷಕರೇ ಇವತ್ತು ಇವರು ಒಂದು ಮಾತನ್ನು ಹೇಳ್ತಾರೆ, ಸರ್ಕಾರ ಕೊಟ್ಟಿರುವಂಥ ಪ್ಯಾಕೇಜ್ನ ನೋಡಿ ನಾವು ಸರೆಂಡರ್ ಆಗಿದ್ದೀವಿ ಅಂತೇಳಿ. ಇಲ್ಲಿ ಆ ಪ್ಯಾಕೇಜ್ ಏನು ಅಂತೇಳಿ ನಿಮಗೆ ಮುಂದಿನ ಭಾಗದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ ಅಂತೇಳಿ. ನೋಡಿ ಈಗ ಒಂದು ವೀಕ್ಷಕರೇ ಇವತ್ತಿನವರೆಗೂ ಕೂಡ ಕಳೆದ 1 ತಿಂಗಳಲ್ಲಿ 8 ಜನ ನಕ್ಸಲರ ಶರಣಾಗತಿ ಆಗಿದೆ ಆಫ್ಟರ್ ವಿಕ್ರಮ್ ಗೌಡ ಎನ್ಕೌಂಟರ್ ಆದ ಬಳಿಕ. ವಿಕ್ರಮ್ ಗೌಡ ಎನ್ಕೌಂಟರ್ ಆದ ಬಳಿಕ ಇಲ್ಲಿಯವರೆಗೂ ಅಂದರೆ ಇವತ್ತಿನವರೆಗೂ 8 ಜನ ನಕ್ಸಲರು ಮುಖ್ಯವಾಹಿನಿಗೆ ಬಂದಿದ್ದಾರೆ. ರಾಜ್ಯದಲ್ಲಿ ಮೊದಲ ಹಂತದಲ್ಲಿ 6 ನಕ್ಸಲರ ಶರಣಾಗತಿಯಾಗಿದೆ. ಕಳೆದ ಜನವರಿ 9ರಂದು CM ಎದುರೇ 6 ಜನ ಸರೆಂಡರ್ ಆಗ್ತಾರೆ. ಶೃಂಗೇರಿ ತಾಲೂಕಿನ ಮುಂಡಗಾರು ಗ್ರಾಮದ ಲತಾ, ಕಳಸಾ ತಾಲೂಕಿನ ಬಾಳೆಹೊಳೆ ಗ್ರಾಮದ ವನಜಾಕ್ಷಿ, ದಕ್ಷಿಣ ಕನ್ನಡ ಜಿಲ್ಲೆ ಕುಂತಲೂರು ಮೂಲಕದ ಸುಂದರಿ, ರಾಯಚೂರಿನ ಮಾರಪ್ಪ ಅರೋಳಿ, ವಸಂತ್ ಎನ್ ಜೀಶಾ. ಇವರಿಷ್ಟು ಜನ 6 ಜನ ಮೊದಲಿಗೆ ಜನವರಿ 9ನೇ ತಾರೀಕು ಸರೆಂಡರ್ ಆದಂಥವ್ರು. ಅದಾದ ಬಳಿಕ ವೀಕ್ಷಕರೇ ನಿನ್ನೆ ಚಿಕ್ಕಮಗಳೂರಿನಲ್ಲಿ 7ನೇ ನಕ್ಸಲ್ ರವೀಂದ್ರ ಅವರು ಶರಣಾಗಿದ್ದರು. ನಿನ್ನೆ ಮಾಹಿತಿ ಇತ್ತು, ಇವತ್ತು ಲಕ್ಷ್ಮಿ ಸರೆಂಡರ್ ಆಗ್ತಾರೆ ಅಂತೇಳಿ. 8ನೇ ನಕ್ಸಲ್ ಮಹಿಳೆ ಲಕ್ಷ್ಮಿ ಸರೆಂಡರ್ ಆಗಿದ್ದಾರೆ. ವೀಕ್ಷಕರೇ ಇವತ್ತು ಇವರು ಒಂದು ಮಾತನ್ನು ಹೇಳ್ತಾರೆ, ಸರ್ಕಾರ ಕೊಟ್ಟಿರುವಂಥ ಪ್ಯಾಕೇಜ್ನ ನೋಡಿ ನಾವು ಸರೆಂಡರ್ ಆಗಿದ್ದೀವಿ ಅಂತೇಳಿ. ಇಲ್ಲಿ ಆ ಪ್ಯಾಕೇಜ್ ಏನು ಅಂತೇಳಿ ನಿಮಗೆ ಮುಂದಿನ ಭಾಗದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ ಅಂತೇಳಿ. ನೋಡಿ ಈಗ ಒಂದು ವೀಕ್ಷಕರೇ ಇವತ್ತಿನವರೆಗೂ ಕೂಡ ಕಳೆದ 1 ತಿಂಗಳಲ್ಲಿ 8 ಜನ ನಕ್ಸಲರ ಶರಣಾಗತಿ ಆಗಿದೆ ಆಫ್ಟರ್ ವಿಕ್ರಮ್ ಗೌಡ ಎನ್ಕೌಂಟರ್ ಆದ ಬಳಿಕ. ವಿಕ್ರಮ್ ಗೌಡ ಎನ್ಕೌಂಟರ್ ಆದ ಬಳಿಕ ಇಲ್ಲಿಯವರೆಗೂ ಅಂದರೆ ಇವತ್ತಿನವರೆಗೂ 8 ಜನ ನಕ್ಸಲರು ಮುಖ್ಯವಾಹಿನಿಗೆ ಬಂದಿದ್ದಾರೆ. ರಾಜ್ಯದಲ್ಲಿ ಮೊದಲ ಹಂತದಲ್ಲಿ 6 ನಕ್ಸಲರ ಶರಣಾಗತಿಯಾಗಿದೆ. ಕಳೆದ ಜನವರಿ 9ರಂದು CM ಎದುರೇ 6 ಜನ ಸರೆಂಡರ್ ಆಗ್ತಾರೆ. ಶೃಂಗೇರಿ ತಾಲೂಕಿನ ಮುಂಡಗಾರು ಗ್ರಾಮದ ಲತಾ, ಕಳಸಾ ತಾಲೂಕಿನ ಬಾಳೆಹೊಳೆ ಗ್ರಾಮದ ವನಜಾಕ್ಷಿ, ದಕ್ಷಿಣ ಕನ್ನಡ ಜಿಲ್ಲೆ ಕುಂತಲೂರು ಮೂಲಕದ ಸುಂದರಿ, ರಾಯಚೂರಿನ ಮಾರಪ್ಪ ಅರೋಳಿ, ವಸಂತ್ ಎನ್ ಜೀಶಾ. ಇವರಿಷ್ಟು ಜನ 6 ಜನ ಮೊದಲಿಗೆ ಜನವರಿ 9ನೇ ತಾರೀಕು ಸರೆಂಡರ್ ಆದಂಥವ್ರು. ಅದಾದ ಬಳಿಕ ವೀಕ್ಷಕರೇ ನಿನ್ನೆ ಚಿಕ್ಕಮಗಳೂರಿನಲ್ಲಿ 7ನೇ ನಕ್ಸಲ್ ರವೀಂದ್ರ ಅವರು ಶರಣಾಗಿದ್ದರು. ನಿನ್ನೆ ಮಾಹಿತಿ ಇತ್ತು, ಇವತ್ತು ಲಕ್ಷ್ಮಿ ಸರೆಂಡರ್ ಆಗ್ತಾರೆ ಅಂತೇಳಿ. 8ನೇ ನಕ್ಸಲ್ ಮಹಿಳೆ ಲಕ್ಷ್ಮಿ ಸರೆಂಡರ್ ಆಗಿದ್ದಾರೆ. ವೀಕ್ಷಕರೇ ಇವತ್ತು ಇವರು ಒಂದು ಮಾತನ್ನು ಹೇಳ್ತಾರೆ, ಸರ್ಕಾರ ಕೊಟ್ಟಿರುವಂಥ ಪ್ಯಾಕೇಜ್ನ ನೋಡಿ ನಾವು ಸರೆಂಡರ್ ಆಗಿದ್ದೀವಿ ಅಂತೇಳಿ. ಇಲ್ಲಿ ಆ ಪ್ಯಾಕೇಜ್ ಏನು ಅಂತೇಳಿ ನಿಮಗೆ ಮುಂದಿನ ಭಾಗದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ ಅಂತೇಳಿ. ನೋಡಿ ಈಗ ಒಂದು ವೀಕ್ಷಕರೇ ಇವತ್ತಿನವರೆಗೂ ಕೂಡ ಕಳೆದ 1 ತಿಂಗಳಲ್ಲಿ 8 ಜನ ನಕ್ಸಲರ ಶರಣಾಗತಿ ಆಗಿದೆ ಆಫ್ಟರ್ ವಿಕ್ರಮ್ ಗೌಡ ಎನ್ಕೌಂಟರ್ ಆದ ಬಳಿಕ. ವಿಕ್ರಮ್ ಗೌಡ ಎನ್ಕೌಂಟರ್ ಆದ ಬಳಿಕ ಇಲ್ಲಿಯವರೆಗೂ ಅಂದರೆ ಇವತ್ತಿನವರೆಗೂ 8 ಜನ ನಕ್ಸಲರು ಮುಖ್ಯವಾಹಿನಿಗೆ ಬಂದಿದ್ದಾರೆ. ರಾಜ್ಯದಲ್ಲಿ ಮೊದಲ ಹಂತದಲ್ಲಿ 6 ನಕ್ಸಲರ ಶರಣಾಗತಿ ಆಗಿದೆ. ಕಳೆದ ಜನವರಿ 9ರಂದು CM ಎದುರೇ 6 ಜನ ಸರೆಂಡರ್ ಆಗ್ತಾರೆ. ಶೃಂಗೇರಿ ತಾಲೂಕಿನ ಮುಂಡಗಾರು ಗ್ರಾಮದ ಲತಾ, ಕಳಸಾ ತಾಲೂಕಿನ ಬಾಳೆಹೊಳೆ ಗ್ರಾಮದ ವನಜಾಕ್ಷಿ, ದಕ್ಷಿಣ ಕನ್ನಡ ಜಿಲ್ಲೆ ಕುಂತಲೂರು ಮೂಲಕದ ಸುಂದರಿ, ರಾಯಚೂರಿನ ಮಾರಪ್ಪ ಅರೋಳಿ, ವಸಂತ್ ಎನ್ ಜೀಶಾ. ಇವರಿಷ್ಟು ಜನ 6 ಜನ ಮೊದಲಿಗೆ ಜನವರಿ 9ನೇ ತಾರೀಕು ಸರೆಂಡರ್ ಆದಂಥವ್ರು. ಅದಾದ ಬಳಿಕ ವೀಕ್ಷಕರೇ ನಿನ್ನೆ ಚಿಕ್ಕಮಗಳೂರಿನಲ್ಲಿ 7ನೇ ನಕ್ಸಲ್ ರವೀಂದ್ರ ಅವರು ಶರಣಾಗಿದ್ದರು. ನಿನ್ನೆ ಮಾಹಿತಿ ಇತ್ತು, ಇವತ್ತು ಲಕ್ಷ್ಮಿ ಸರೆಂಡರ್ ಆಗ್ತಾರೆ ಅಂತೇಳಿ. 8ನೇ ನಕ್ಸಲ್ ಮಹಿಳೆ ಲಕ್ಷ್ಮಿ ಸರೆಂಡರ್ ಆಗಿದ್ದಾರೆ.
ವೀಕ್ಷಕರೇ, ಇವತ್ತು ಇವರು ಒಂದು ಮಾತನ್ನು ಹೇಳ್ತಾರೆ, ಸರ್ಕಾರ ಕೊಟ್ಟಿರುವಂಥ ಪ್ಯಾಕೇಜ್ ನೋಡಿ ನಾವು ಸರೆಂಡರ್ ಆಗಿದ್ದೀವಿ ಅಂತೇಳಿ. ಇರಲಿ, ಆ ಪ್ಯಾಕೇಜ್ ಏನು ಅಂತೇಳಿ ನಿಮಗೆ ಮುಂದಿನ ಭಾಗದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ ಅಂತೇಳಿ. ನೋಡಿ, ಈಗ ಒಂದು ವೀಕ್ಷಕರೇ, ಇವತ್ತಿನವರೆಗೂ ಕೂಡ ಕಳೆದ 1 ತಿಂಗಳಲ್ಲಿ 8 ಜನ ನಕ್ಸಲರ ಶರಣಾಗತಿ ಆಗಿದೆ ಆಫ್ಟರ್ ವಿಕ್ರಮ್ ಗೌಡ ಎನ್ಕೌಂಟರ್ ಆದ ಬಳಿಕ. ವಿಕ್ರಮ್ ಗೌಡ ಎನ್ಕೌಂಟರ್ ಆದ ಬಳಿಕ ಇಲ್ಲಿಯವರೆಗೂ ಅಂದರೆ ಇವತ್ತಿನವರೆಗೂ 8 ಜನ ನಕ್ಸಲರು ಮುಖ್ಯವಾಹಿನಿಗೆ ಬಂದಿದ್ದಾರೆ. ರಾಜ್ಯದಲ್ಲಿ ಮೊದಲ ಹಂತದಲ್ಲಿ 6 ನಕ್ಸಲರ ಶರಣಾಗತಿ ಆಗಿದೆ. ಕಳೆದ ಜನವರಿ 9ರಂದು CM ಎದುರೇ 6 ಜನ ಸರೆಂಡರ್ ಆಗ್ತಾರೆ. ಶೃಂಗೇರಿ ತಾಲೂಕಿನ ಮುಂಡಗಾರು ಗ್ರಾಮದ ಲತಾ, ಕಳಸಾ ತಾಲೂಕಿನ ಬಾಳೆಹೊಳೆ ಗ್ರಾಮದ ವನಜಾಕ್ಷಿ, ದಕ್ಷಿಣ ಕನ್ನಡ ಜಿಲ್ಲೆ ಕುಂತಲೂರು ಮೂಲಕದ ಸುಂದರಿ, ರಾಯಚೂರಿನ ಮಾರಪ್ಪ ಆರೋಳಿ, ವಸಂತ್ ಎನ್ ಜೀಶಾ. ಇವರಿಷ್ಟು ಜನ 6 ಜನ ಮೊದಲಿಗೆ ಜನವರಿ 9ನೇ ತಾರೀಕು ಸರೆಂಡರ್ ಆದಂಥವ್ರು. ಅದಾದ ಬಳಿಕ ವೀಕ್ಷಕರೇ, ನಿನ್ನೆ ಚಿಕ್ಕಮಗಳೂರಿನಲ್ಲಿ 7ನೇ ನಕ್ಸಲ್ ರವೀಂದ್ರ ಅವರು ಶರಣಾಗಿದ್ದರು. ನಿನ್ನೆನೇ ಮಾಹಿತಿ ಇತ್ತು, ಇವತ್ತು ಲಕ್ಷ್ಮಿ ಸರೆಂಡರ್ ಆಗ್ತಾರೆ ಅಂತೇಳಿ. 8ನೇ ನಕ್ಸಲ್ ಮಹಿಳೆ ಲಕ್ಷ್ಮಿ ಸರೆಂಡರ್ ಆಗಿದ್ದಾರೆ. ವೀಕ್ಷಕರೇ, ಇವತ್ತು ಇವರು ಒಂದು ಮಾತನ್ನು ಹೇಳ್ತಾರೆ, ಸರ್ಕಾರ ಕೊಟ್ಟಿರುವಂಥ ಪ್ಯಾಕೇಜ್ ನೋಡಿ ನಾವು ಸರೆಂಡರ್ ಆಗಿದ್ದೀವಿ ಅಂತೇಳಿ. ಇರಲಿ, ಆ ಪ್ಯಾಕೇಜ್ ಏನು ಅಂತೇಳಿ ನಿಮಗೆ ಮುಂದಿನ ಭಾಗದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ ಅಂತೇಳಿ. ನೋಡಿ, ಈಗ ಒಂದು